ಅಂದರೆ ಈಗ ನೋಡಿ ಸಿಂಪಲ್, ಇಷ್ಟು ದಿನ ಏನಿತ್ತು ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕಾಗ್ತಿತ್ತು, ಈಗ ಡಿ ಸಿಗೆ ಆ ಪವರ್ ಬರುತ್ತೆ. ತಿದ್ದುಪಡಿಯಲ್ಲಿ ಡಿ ಸಿಗಿಂತ ಮೇಲೊಬ್ಬ ಅಧಿಕಾರಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ತಿದ್ದುಪಡಿಯಲ್ಲಿ ಮೆನ್ಷನ್ ಮಾಡಲಾಗಿದೆ, ಈಗ ಮೊನ್ನೆ ಆಗಿರ್ತಕ್ಕಂಥ ತಿದ್ದುಪಡಿಯಲ್ಲಿ. ಸೊ ನಿಮ್ಗೆ ಡಿ ಸಿ ಆಫೀಸ್ಗೆ ಹೋಗೋದು ಸುಲಭನಾ, ಬೆಂಗಳೂರು ಬಂದು ವಕ್ಫ್ ಟ್ರಿಬ್ಯುನಲ್ಗೆ ಹೋಗೋದು ಸುಲಭನಾ? ರೈಟ್. ಆಮೇಲೆ ನಿಮಗೆ ಕೋರ್ಟ್ಗಳಿಗೆ ಎಂಪವರ್ ಮಾಡಲಾಗಿದೆ. ಯು ಕ್ಯಾನ್ ಗೋ ಟು ಕೋರ್ಟ್ಸ್ ಆಲ್ಸೋ. ಇಷ್ಟು ದಿನಗಳವರೆಗೆ ನೀವು ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕಾಗ್ತಿತ್ತು. ಬಹುತೇಕ ಟ್ರಿಬ್ಯುನಲ್ನ ಅಧಿಕಾರ ಅಪರಿಮಿತ ಇರುತ್ತೆ, ನಂತರ ನೀವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಿಗೆ ಹೋಗ್ಬೋದು. ಆದರೆ ಈಗ ಆ ಒಂದು ತಿದ್ದುಪಡಿಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಲಾಗಿದೆ. ಇಷ್ಟು ದಿನ ಏನು ಹೇಳ್ತಿತ್ತು, ನೀವು ಯಾವುದೋ ಒಂದು ಲ್ಯಾಂಡ್ ಮೇಲೆ, ಫಾರ್ ಎಕ್ಸಾಂಪಲ್ ನೀವು ಮಸೀದಿಯನ್ನು ಕಟ್ಕೊಂಡ್ಬಿಟ್ರೆ, ಯಾವುದೋ ಒಂದು ಲ್ಯಾಂಡ್ ಮೇಲೆ ಮಸೀದಿಯನ್ನು ಕಟ್ಕೊಂಡ್ಬಿಟ್ರೆ ಆ ಲ್ಯಾಂಡ್ನ ಏನೂ ಮಾಡ್ಲಿಕ್ಕೆ ಬರಲ್ಲ, ಅದು ವಕ್ಫ್ ಪ್ರಾಪರ್ಟಿ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ತಿದ್ದುಪಡಿಯಲ್ಲಿ ಏನು ಹೇಳಲಾಗಿದೆ, ಒಂದು ವೇಳೆ ಆ ಲ್ಯಾಂಡನ್ನು ನೀವು ದಾನಪತ್ರ ನಿಮ್ಮ ಬಳಿ ಇರದೇ ಇದ್ದಲ್ಲಿ ಅದು ನಿಮ್ಮದು ವಕ್ಫ್ ಪ್ರಾಪರ್ಟಿ ಅನ್ನೋದನ್ನು ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಾನಪತ್ರ ಇದ್ರೆ ಮಾತ್ರ. ಈಗ ನೋಡಿ, ಯೋಗಿ ಆದಿತ್ಯನಾಥ್ ಹೇಳಿದ್ರು, ನೀವು ಲಕ್ನೋ ಈಗ ನೀವು ಮಹಾಕುಂಭಕ್ಕೇನು ಹೋಗ್ತಿದ್ರಿ, ಇಮಾಮ್ಬಾಡಾಗೆ ಹೋಗಿ. ಯೋಗಿ ಆದಿತ್ಯನಾಥ್ ಹೇಳಿದ್ರು, ಇಮಾಮ್ಬಾಡ ಅದು ಹೆಂಗೆ ವಕ್ಫ್ ಪ್ರಾಪರ್ಟಿ ಆಗುತ್ತೆ, ಅದು ಸರ್ಕಾರಿ ಆಸ್ತಿ, ಬಟ್ ಅದಿಲ್ಲ, ನಮ್ಮ ವಕ್ಫ್ ಪ್ರಾಪರ್ಟಿಯನ್ನು ಎಂಟ್ರಿ ಮಾಡಲಾಗಿದೆ. ಈ ರೀತಿಯ ಪ್ರಾಪರ್ಟಿಗಳನ್ನು ಒಂದು ರೀತಿ ನೋಡಿ, ಭಾರತ ವಿಭಜನೆಯ ಕರಿನೆರಳಿನಿಂದ ಯಾವತ್ತೂ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ದಟ್ಸ್ ಎ ಫ್ಯಾಕ್ಟ್ ಆಫ್ ದ ಮ್ಯಾಟ್ರ್. ನೀವು ಅದನ್ನು ಕೋಮುವಾದಿ ಅನ್ನಿ, ಜಾತ್ಯತೀತ ಅನ್ನಿ, ಏನೋ ಅನ್ನಿ, ಯಾಕೆ ನಮ್ಮ ದೇಶ ವಿಭಜನೆ ಆಯಿತು ಅಂತಕ್ಕಂಥದ್ದನ್ನು ನೆನಪಿನಲ್ಲಿಟ್ಕೊಂಡು ವಕ್ಫ್ ತಿದ್ದುಪಡಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗತ್ತೆ. ವಕ್ಫ್ ನಾವು ಈ ಹೊತ್ತಿನಲ್ಲಿ ಈ ತಿದ್ದುಪಡಿಗಳನ್ನು ತರದೇ ಹೋದರೆ ನಿಮಗೆ ಜಾತ್ಯತೀತತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥವೇ ಉಳಿಯಲ್ಲ. ಒಂದು ಕೋಮನ್ನು ಅಪೀಸ್ ಮಾಡುವುದಕ್ಕೋಸ್ಕರ, ತುಷ್ಟೀಕರಣ ಮಾಡುವುದಕ್ಕೋಸ್ಕರ ಯಾವ ಬೇಕಾದ ರೀತಿ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು ನನಗನ್ಸುತ್ತೆ ಕಾಲ ಕೂಡಿ ಬಂದಿದೆ. ಅವುಗಳಿಗೆ ತಿದ್ದುಪಡಿಗಳನ್ನು ತರಲೇಬೇಕಾಗಿತ್ತು. ಮೋದಿ ಸರ್ಕಾರ ಆ ತಿದ್ದುಪಡಿಗಳನ್ನು ತರಲಿಕ್ಕೆ ಹೊರಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.